ಪ್ರಯಾಗ್ರಾಜ್ ಕುಂಭಮೇಳ ಮಾಘಮೇಳ ಅಂತ ಇದು 2026 ನಡೀತಾ ಐತೆ. ಫಾರಿನಿಂದ ಬಂದಿರೋ ಅಕ್ಕಿಗಳು ಸ್ವಲ್ಪ ದಿನ ಇರ್ತಾವ ಉಂಟಲ್ಲ, ಆಮೇಲೆ ಹೊಂಟೋಯ್ತಾವ. ಶಿವರಾತ್ರಿ ಹಬ್ಬ ಆದ್ಮೇಲೆ ಮುಗಿಸ್ಕೊಂಡು ಹೊಂಟೋಗ್ಬಿಡ್ತಾರೆ. उन्हीं के नाम पे यहाँ दूध फूल नारियल डाला जाता है। अपनी बेटी बेटा घर जमाई पावसन ये डाला जाता है, मनोकामना पूरा आपका। जय श्री राम. ಜೈ ಶ್ರೀರಾಮ್. ಗಂಗಾ ಯಮುನಾ ಗೋದಾವರಿ ಮೂರನ್ನು ಸಹ ಸಂಗಮ. ಮಿಕ್ಕಿ ಟೈಮಲ್ಲೆಲ್ಲ ಟೂರಿಸ್ಟ್ ಸ್ಪಾಟ ಇದು. ಹೌದು. ಮುಳುಗಿ 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 ಮುಳುಗಿ, ಚಳಿ ಎಲ್ಲ ಹೊರಟೋಗುತ್ತೆ. ಅಣ್ಣ ನಮಸ್ತೆ. ನಮಸ್ತೆ. ಪ್ರಯಾಗ್ರಾಜ್ ಬಂದಿವಿ ಕುಂಭಮೇಳಕ್ಕೆ. ಹಾ ಕುಂಭಮೇಳ ಮುಗೀತು, ಮಾಘಮೇಳ ನಡೀತಾ ಐತೆ. ಹೌದು. ಈಗ ಅದ್ರ ಬಗ್ಗೆ ಸಂಪೂರ್ಣವಾಗಿ ವರದಿ ಕೊಡಕ್ ಆಗುತ್ತಾ ವಿಚಾರ ತಿಳಿಸಿನ ನಮ್ಮ ಅಂತವ್ರಿಗೆ. ಓಕೆ, ಇದು ಪ್ರಯಾಗ್ರಾಜು ಮಹಾಮೇಳ. ಇದು 74 ವರ್ಷಕ್ಕೊಮ್ಮೆ ನಡೆಯುತ್ತೆ. ಲಾಸ್ಟ್ ಇಯರ್ ಕುಂಭಮೇಳ ನಡೀತು 144 ವರ್ಷಕ್ಕೊಮ್ಮೆ. ಲಾಸ್ಟ್ ಇಯರ್ ಎಷ್ಟು ಜೋರಾಗಿ ನಡೀತು, ಎಷ್ಟು ಚೆನ್ನಾಗಿ ನಡೀತು ಅನ್ನೋದು ಎಲ್ರಿಗೂ ಗೊತ್ತು. ಓಕೆ, ಇಲ್ಲಿ ಪ್ರಯಾಗ್ರಾಜಲ್ಲಿ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ ಇದು ಸಂಗಮ ಆಗೋ ಜಾಗ. ಇಲ್ಲಿ ಸಂಗಮ ಇಲ್ಲಿಂದ ಪ್ರಯಾಗ್ರಾಜಿಂದ ಆ ಕಡೆ ಈ ಜಾಗ ಈ ರೂಟಲ್ಲಿ ಇಲ್ಲಿಂದ ಡೈರೆಕ್ಟ್ ಕಾಶಿಗೆ ಹೋಗುತ್ತೆ. ಹಾ, ಎಲ್ಲಾ ನದಿಗಳು ಸೇರಿನ ಗಂಗಾ ನದಿ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದು ವೇಣಿದಾನ ಪೂಜೆ. ಗಂಡ ಹೆಂಡತಿ ಕೂತ್ಕೊಂಡು ಜನ್ಮ ಜನ್ಮಾಂತರಕ್ಕೂ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರ್ಲಿ, ಜನ್ಮ ಜನ್ಮಾಂತರಕ್ಕೂ ಗಂಡ ಹೆಂಡತಿ ಹಾಗೆ ಒಂದು ಅನ್ಯೋನ್ಯವಾಗಿರ್ಲಿ ಅಂತ ಒಂದು ವೇಣಿದಾನ ಅನ್ನೋವನ್ನು ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಪಿಂಡ ಪ್ರದಾನ ಅಂತ ಒಂದು ಮಾಡ್ತಾರೆ. ಪಿಂಡ ಪ್ರದಾನನು ಇಲ್ಲಿ ಪೂಜೆ ಮಾಡಿಸ್ಬೋದು. ಓಸಲಿ ಕುಂಭಮೇಳ ಬರೋಕೆ ಎಷ್ಟೋ ಜನ ಸ್ನಾನ ಮಾಡಕ್ಕೆ ಅವಕಾಶ ಸಿಗ್ಲಿಲ್ಲ. ಈ ಸಲ ಬಂದಂತ ತುಂಬಾ ಸುಲಭವಾಗಿ ಸ್ನಾನ ಮಾಡೋದಲ್ಲ, ಏನ್ ತೊಂದ್ರೆ ಏನಿಲ್ಲ. ಈಗ ಹೌದು, ಲಾಸ್ಟ್ ಇಯರ್ ತುಂಬಾ ಜನಕ್ಕೆ ಕಷ್ಟ ಆಯ್ತು. ಸ್ವಲ್ಪ ಜನ ಗಂಗಾ ನದಿ ಕಡೆ ಹೋಗಿ ಸ್ನಾನ ಮಾಡಿದ್ರು, ಸ್ವಲ್ಪ ಜನ ಯಮುನಾ ನದಿ ಹತ್ರ ಹೋಗಿ ಸ್ನಾನ ಮಾಡಿದ್ರು. ಕೆಲವ್ರು ಎಲ್ಲೆಲ್ಲಿ ಬೇಕಲ್ಲ ನೀರಲ್ಲಿ ಸಿಗುತ್ತೆ ಅಕ್ಕಪಕ್ಕ ಎಲ್ಲ ಸ್ನಾನ ಮಾಡ್ಕೊಂಡವ್ರು. ಸಂಗಮಕ್ಕೆ ಬಂದು ಸ್ನಾನ ಮಾಡಕ್ ಆಗ್ಲಿಲ್ಲ ಕೆಲವರು. ಈ ಟೈಮಲ್ಲಿ ಮಹಾಮೇಳದಲ್ಲಿ ಆರಾಮಾಗಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಸಂಗಮದಲ್ಲಿ ಹೋಗ್ಬೋದು. ಸರಿನಾ? ಈ ನೀರಿಂದು ಬಗ್ಗೆ ಮಹಿಮೆ ಬಗ್ಗೆ ವಿಚಾರ ಹೇಳಕ್ಕಾಗುತ್ತಣ್ಣ? ಮಹಿಮೆ ಅಂತ ಅಂದ್ರೆ ಇಲ್ಲಿ ಸಮುದ್ರ ಮಂಥನ ನಡೆದಾಗ ಅಮೃತ ಕಳಶ ಬಿಂದು ಒಂದು ಅಮೃತ ಬಿದ್ದಂತ ಜಾಗ ಇದೆ. ಇಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಸರಿನಾ, ಆಯ್ತು. ಇನ್ನೇನ್ ಹೇಳಕ್ ಇಷ್ಟಪಡ್ತೀವಿ ಅಣ್ಣ ವಿಚಾರ? ಎಲ್ರು ಬನ್ನಿ ಕುಂಭಮೇಳಕ್ಕೆ, ಪ್ರಯಾಗ್ರಾಜ್ಗೆ. ಈಗ ಮಹಾಮೇಳ ನಡೀತಾ ಇದೆ, ಎಲ್ರು ಸ್ನಾನ ಮಾಡಿ ಒಳ್ಳೇದಾಗ್ಲಿ ಎಲ್ರಿಗೂ ಅಂತ ಕೇಳ್ಕೊಂತೀನಿ. ಫೆಬ್ರವರಿ 3ನೇ ತಾರೀಕಿಂದ ಜನವರಿ 3ನೇ ತಾರೀಕಿಂದ ಫೆಬ್ರವರಿ 15ನೇ ತಾರೀಕು ಇರುತ್ತೆ. ಹೌದು ಅಲ್ಲಣ್ಣ? ಹೌದು. ಬನ್ನಿ, ಎಲ್ಲಾರು ಸಹ ಬನ್ನಿ, ಖುಷಿ ಬಿಡಿ. ನಾವು ಸಹ ಬಂದಿವಿ, ಸ್ನಾನ ಮಾಡಿವಿ, ತುಂಬಾ ಖುಷಿ ಆಯ್ತು. ಎಂತ ಅವಕಾಶ ಸಿಗಲ್ಲ. ಸರಿನಾ? ಓಕೆ, ಎಲ್ರಿಗೂ ಒಳ್ಳೇದಲ್ಲ. ಸರ್ ನಮಸ್ತೆ. ನಮಸ್ತೆ. ಈಗ ಪ್ರಯಾಗ್ರಾಜಲ್ಲಿ ಮಹಾಮೇಳ ನಡೀತಾ ಇದೆ. ಹೌದು. ಬಂದು ಸ್ನಾನ ಮಾಡಿದೀರಾ? ಹೌದು. ಸಂಗಮದಲ್ಲಿ ಬಂದು ಮುಳುಗಿದೀರಾ? ಹೌದು. ಸ್ನಾನ ಮಾಡಿದ್ರೆ ಹೇಗೆ ಅನಿಸ್ತದೆ? ನಮ್ಗೆ ಬಹಳ ತುಂಬಾನೇ ಖುಷಿ ಆಗೈತೆ. ಯಾಕಂದ್ರೆ ಹೋದ ವರ್ಷ ಅಂತೂ ಬರಕ್ಕಾಗಿಲ್ಲ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಈ ವರ್ಷ ಮನ್ಸು ಮಾಡ್ಬಿಟ್ಟು ಬಂದೆ. ಇಷ್ಟೊಂದು ತುಂಬಾ ಸುಲಭವಾಗಿ ಸರಳಾಗಿ ಸ್ನಾನ ಮಾಡ್ತೀವಿ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಎಷ್ಟು ಆರಾಮಾಗೈತೆ ಅಂದ್ರೆ ನಮ್ಮ ಪಾಪ ಪುಣ್ಯ ಕರ್ಮ ಅಡೀತು ಅಂತ ಅಷ್ಟು ನಮ್ಗೆ ಮನ್ಸಿನ ಭಾವನೆ ಖುಷಿ ಸಿಗ್ತಾ ಐತೆ. ಇಂಥ ಅವಕಾಶ ಸಿಗ್ಬೇಕಂದ್ರೆ ನಮ್ಗೆ 7 ಜನ್ಮಕ್ಕೂ ಸಹ ಪುಣ್ಯ ಮಾಡಿಬೇಕು. ನಾನ್ ಏನ್ ಹೇಳಕ್ ಇಷ್ಟ ಆಗುತ್ತೆ ಅಂದ್ರೆ ಎಲ್ಲಾನು ಸಹ ಬನ್ನಿ, ಎಲ್ಲಾನು ಸಹ ಭಾಗಿಯಾಗಿ ಸ್ನಾನ ಮಾಡಿ ಪುಣ್ಯ ಸಿಗುತ್ತೆ ಅನ್ನೋದು ನಂಬಿಕೆ ಐತೆ. ನನ್ನೇ ಮನೆಯದಲ್ಲ, ಪುರಾಂತ ಕಾಲಿಂದನೂ ಸಹ ಅದು ಪದ್ಧತಿ, ನಂಬಿಕೆಯನ್ನು ಸಹ ಐತೆ. ಇಂಥ ಅವಕಾಶ ಯಾರಿಗೂ ಸಹ ಬಿಡಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟ ಬಿಡ್ತೀವಿ ನಾವು. ಗಂಗಾ ಯಮುನಾ ಗೋದಾವರಿ ಮೂಡಕ್ಕೂ ಸಹ ಗಂಗಾ ಯಮುನಾ ಸರಸ್ವತಿ ಮೂರು ಸಹ ಸಂಗಮ ನಡೀತಾರೆ. ಬನ್ನಿ,
ಈ ಮೂರು ಜಾಗದಲ್ಲಿ ಕರೆಕ್ಟ್ ನಾವು ಮಧ್ಯ ಭಾಗದಲ್ಲಿ ಇದ್ದೀವಿ. ಮಧ್ಯ ಭಾಗದಲ್ಲಿ ಸ್ನಾನ ಮಾಡೋದ್ರೆ ನಮ್ಗೆ ಹೆಮ್ಮೆ ವಿಚಾರ ಅಂತ ಹೇಳಕ್ಕೆ ಇಷ್ಟವಿರ್ತೀವಿ.